ಬಿಕಿನಿಯಲ್ಲಿರುವಂತೆ ನಟಿ ರುಕ್ಮಿಣಿ ವಸಂತ್ ಎಐ ದೃಶ್ಯ ಸೃಷ್ಟಿಸಿ ಜಾಲತಾಣದಲ್ಲಿ ಹರಿಬಿಟ್ಟಿರುವ ಕಿಡಿಗೇಡಿಗಳು. ಶೂಟಿಂಗ್ ಒಂದರಲ್ಲಿ ರುಕ್ಮಿಣಿ ವಸಂತ್ ಬಿಕಿನಿ ತೊಟ್ಟಂತೆ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ಹರಿದಾಡುತ್ತಿರುವ ಬಿಕಿನಿ ವಿಡಿಯೋ ಬಗ್ಗೆ ನಟಿ ರುಕ್ಮಿಣಿ ವಸಂತ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ನಕಲಿ ದೃಶ್ಯಗಳು ಎಂದು ನಟಿ ರುಕ್ಮಿಣಿ ವಸಂತ್ ಕಿಡಿಕಾರಿದ್ದಾರೆ. ಕಾನೂನು ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ ನಟಿ ರುಕ್ಮಿಣಿ ವಸಂತ್. ಎಐ ದೃಶ್ಯ ಸೃಷ್ಟಿಸಿದವರು ಮತ್ತು ಹರಿಬಿಟ್ಟವರ ವಿರುದ್ಧ ಕಾನೂನು ಕ್ರಮ. ಟ್ವಿಟರ್ನಲ್ಲಿ ಕಾನೂನು ಕ್ರಮದ ಎಚ್ಚರಿಕೆ ನೀಡಿರುವ ನಟಿ ರುಕ್ಮಿಣಿ ವಸಂತ್. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ ಹಾಗೆ ಇನ್ಸ್ಟಾಗ್ರಾಮ್ ಎರಡರಲ್ಲೂ ಕೂಡ ನಟಿ ರುಕ್ಮಿಣಿ ವಸಂತ್ ಒಂದು ಫೋಟೋ ಶೂಟ್, ಬಿಕಿನಿಯನ್ನ ತೊಟ್ಟು ಫೋಟೋ ಶೂಟ್ ಮಾಡ್ತಿರುವಂತಹ ದೃಶ್ಯ ಸಾಕಷ್ಟು ವೈರಲ್ ಆಗಿತ್ತು. ಈ ಬಗ್ಗೆ ನಟಿ ರುಕ್ಮಿಣಿ ವಸಂತ್ ಸ್ವತಃ ಅಪ್ಡೇಟ್ಸ್ ಅನ್ನ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನೋಡ್ತಿದ್ದೀರಾ ಆ ವಿಡಿಯೋ ಡೀಪ್ ಫೇಕ್ ವಿಡಿಯೋ, ಶುದ್ಧ ಸುಳ್ಳು, ಎಐ ಸೃಷ್ಟಿ ಆಗಿರುವಂತಹ ವಿಡಿಯೋ ಇದಾಗಿದೆ. ಇದೀಗ ಈ ವಿಡಿಯೋವನ್ನ ಸೃಷ್ಟಿಸಿದವರ ವಿರುದ್ಧ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟವರ ವಿರುದ್ಧ ನಾನು ಕಾನೂನು ಕ್ರಮಕ್ಕೆ ಮುಂದಾಗ್ತಾ ಇದ್ದೇನೆ ಅನ್ನೋದಾಗಿ ಟ್ವಿಟರ್ ಹಾಗೆ ಇನ್ಸ್ಟಾಗ್ರಾಮ್ ಮುಖಾಂತರ ನಟಿ ರುಕ್ಮಿಣಿ ವಸಂತ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈಗ ಈ ರೀತಿಯ ಎಐ ವಿಡಿಯೋಗಳು ನಟರಿಗೆ ಸಾಕಷ್ಟು ತೊಂದರೆಯನ್ನ ಕೊಡ್ತಾ ಇದೆ. ಬಹಳ ದಿನಗಳಿಂದ ಕೂಡ ಡೀಪ್ ಫೇಕ್ ವಿಡಿಯೋಗಳನ್ನ ಈ ರೀತಿ ನಟಿಯರ ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋದು, ಇನ್ಸ್ಟಾಗ್ರಾಮ್ ಟ್ವಿಟರ್ಗಳಲ್ಲಿ ಹರಿಬಿಡೋದು ಈ ಕೆಲಸ ಆಗ್ತಾ ಇತ್ತು. ಈ ಬಗ್ಗೆ ಈಗಾಗಲೇ ಸಾಕಷ್ಟು ನಟಿಯರು ಆರೋಪವನ್ನ ಮಾಡಿದ್ರು, ಸಿಡಿದೆದ್ದಿದ್ರು, ಕಾನೂನು ಕ್ರಮವನ್ನ ಕೂಡ ಕೈಗೊಂಡಿದ್ರು. ಈಗ ನಟಿ ರುಕ್ಮಿಣಿ ವಸಂತ್ ಕೂಡ ಈ ಒಂದು ಸನ್ನಿವೇಶವನ್ನ ಎದುರಿಸುವಂತಹ ಸ್ಥಿತಿ ಎದುರಾಗಿದೆ. ನಟಿ ರುಕ್ಮಿಣಿ ವಸಂತ್ ಅವರದ್ದು ಎನ್ನಲಾದಂತಹ ಬಿಕಿನಿ ಫೋಟೋ ಶೂಟ್ ನ ವಿಡಿಯೋ ಕ್ಲಿಪ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸ್ವಿಮ್ಮಿಂಗ್ ಪೂಲ್ ನ ಶೂಟ್ ಆಗಿರುವಂತದ್ದು. ಸೊ ಆ ವಿಡಿಯೋ ನೋಡಿದವರಿಗೆ ಫಸ್ಟ್ ಟೈಮ್ ನೋಡಿದವ್ರು ಅನ್ಕೋಬೇಕು ಇದು ಆಕ್ಚುಯಲ್ ವಿಡಿಯೋ ಶೂಟ್ ಇರಬಹುದು. ಅಷ್ಟು ಕ್ಲಿಯರ್ ಆಗಿ ಎಐ ಎಡಿಟ್ ಅನ್ನ ಮಾಡಿ ವಿಡಿಯೋವನ್ನ ಹರಿಬಿಟ್ಟಿರುವಂತದ್ದು. ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ನಟಿ ರುಕ್ಮಿಣಿ ವಸಂತ್ ಕಿಡಿಕಾರಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಗೆ ಟ್ವಿಟರ್ ಹ್ಯಾಂಡಲ್ ಮುಖಾಂತರ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕೆಲವು ಎಐನಿಂದ ಮಾಡಲಾದ ಫೋಟೋಗಳು, ವಿಡಿಯೋಗಳನ್ನ ಹರಿಬಿಡಲಾಗಿದೆ. ಇದು ಶುದ್ಧ ಸುಳ್ಳು. ಆನ್ಲೈನ್ನಲ್ಲಿ ವೈರಲ್ ಆಗ್ತಿರೋದು ನಕಲಿ ಮತ್ತು ಸೃಷ್ಟಿಸಲಾದ ಫೋಟೋಗಳಾಗಿದೆ. ಬೇಜವಾಬ್ದಾರಿಯಿಂದ ತಿರುಚಿದ ಫೋಟೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದಾಗಿ. ಏನೋ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಟ್ಟಿಗೆ ನಮ್ಮ ಪ್ರತಿನಿಧಿ ಲೋಕನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೋಕನಾಥ್, ರುಕ್ಮಿಣಿ ವಸಂತ್ ಅವರದ್ದು ಎನ್ನಲಾದ ಒಂದು ಡೀಪ್ ಫೇಕ್ ವಿಡಿಯೋ ವೈರಲ್ ಆಗ್ತಾ ಇದೆ. ಬಿಕಿನಿ ತೊಟ್ಟು ಫೋಟೋ ಶೂಟ್ ಅನ್ನ ಮಾಡ್ತಾ ಇರುವಂತಹ ವಿಡಿಯೋ. ಈ ಒಂದು ವಿಡಿಯೋ ವಿರುದ್ಧ ಈಗ ನಟಿ ರುಕ್ಮಿಣಿ ವಸಂತ್ ಕೂಡ ಕಿಡಿಕಾರಿದ್ದಾರೆ. ಕಾನೂನು ಕ್ರಮವನ್ನ ಜರುಗೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನಿದೆ ಈ ಬಗ್ಗೆ ಅಪ್ಡೇಟ್ಸ್? ಎಸ್ ಅಮೃತ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳನ್ನ ದುರ್ಬಳಕೆ ಮಾಡುವಂತದ್ದು ಸರ್ವೇ ಸಾಮಾನ್ಯ ಅನ್ನುವಂತ ಆಗ್ಬಿಟ್ಟಿದೆ. ನಟ ನಟಿಯರ ಬಗ್ಗೆ ಅಶ್ಲೀಲವಾಗಿ ಎಐ ಚಿತ್ರಗಳನ್ನ ಬಳಸಿ ಅಶ್ಲೀಲವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡುವಂತದ್ದು ಮತ್ತು ಅವರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಅನ್ನ ಮಾಡುವಂತದ್ದು, ಈ ಒಂದು ಪ್ರಕರಣಗಳು ಇತ್ತೀಚೆಗೆ ನಾವು ಬಹಳನೇ ನೋಡ್ತಾ ಇದ್ದೀವಿ. ಇಲ್ಲಿ ರುಕ್ಮಿಣಿ ವಸಂತ್, ಕಾಂತಾರ ಸಿನಿಮಾದ ನಟಿ ಏನು ರುಕ್ಮಿಣಿ ವಸಂತ್ ಅವರ ವಿರುದ್ಧ ಕೆಲವೊಂದಿಷ್ಟು ಕಿಡಿಗೇಡಿಗಳು ಬಿಕಿನಿಯಲ್ಲಿ ಒಂದಿಷ್ಟು ಅಶ್ಲೀಲವಾಗಿ ವಿಡಿಯೋಗಳನ್ನ ಎಐ ಅಲ್ಲಿ ಚಿತ್ರಿಸಿ ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡಿದ್ದಾರೆ. ಈ ಒಂದು ವೈರಲ್ ನಿಂದಾಗಿ, ಈ ವಿಡಿಯೋ ವೈರಲ್ ನಿಂದಾಗಿ ರುಕ್ಮಿಣಿ ವಸಂತ್ ಅವರು ಕೂಡ ಕಿಡಿಕಾರಿರುವಂತದ್ದು. ಈ ಹಿಂದೆ ಕೂಡ ಪಾರ್ಲಿಮೆಂಟ್ ಏನು ರಶ್ಮಿಕಾ ಮಂದಣ್ಣ ಅವರದ್ದು ಕೂಡ ಇದೇ ರೀತಿಯಾದಂತ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗಿದ್ದು. ಈ ಒಂದು ಏನು ರಶ್ಮಿಕಾ ಮಂದಣ್ಣ ಅವರ ವಿಚಾರ ಕೂಡ ಪಾರ್ಲಿಮೆಂಟ್ ನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ವಿವಾದಕ್ಕೆ, ಚರ್ಚೆಗೆ ಕಾರಣವಾಗಿತ್ತು. ಅದೇ ರೀತಿಯಾಗಿ ಇಲ್ಲಿ ರುಕ್ಮಿಣಿ ವಸಂತ್ ಅವರ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದ್ರಿಂದಾಗಿ ಅವರು ಕಾನೂನಿನ ಪ್ರಕಾರ ನಾನು ಕ್ರಮವನ್ನ ಕೈಗೊಳ್ತೀನಿ ಮತ್ತು ಸೈಬರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಯಾರು ಈ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೂಡ ಕೈಗೊಳ್ಳುವಂತೆ ನಾನು ಪೊಲೀಸರಲ್ಲಿ ಒತ್ತಾಯ ಮಾಡ್ತೀನಿ ಅನ್ನುವಂತ ಮಾತನ್ನ ಕೂಡ ಈಗ ಇವರು ನಟಿ ಹೇಳಿರುವಂತದ್ದು ಅಮೃತ. ಓಕೆ ಲೋಕನಾಥ್, ಈಗ ಈ ರೀತಿಯ ವಿಡಿಯೋಗಳು ಈ ಮುಂಚೆಯೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾನೆ ಇದೆ. ಇದರ ವಿರುದ್ಧ ಹಲವು ನಟಿಯರು ಸಿಡಿದೆದ್ದಿದ್ದಾರೆ, ಕಾನೂನು ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ಬಟ್ ಪದೇ ಪದೇ ರಿಪೀಟ್ ಆಗ್ತಾ ಇರೋದು ನಟಿಯರಿಗೆ ಒಂದ್ ರೀತಿ ಮುಜುಗರ ತರುವಂತಹ ವಿಚಾರ ಆಗಿದೆ ಅಲ್ವಾ?
ಖಂಡಿತವಾಗ್ಲು ಅಮೃತ. ಈ ಹಿಂದೆ ನಾವು ರಶ್ಮಿಕಾ ಮಂದಣ್ಣ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ನಟಿಗಳು, ನಟ ನಟಿಯರ ಬಗ್ಗೆ ಕೆಲವೊಂದಿಷ್ಟು ಅಶ್ಲೀಲ ಕಮೆಂಟ್ಗಳು, ಅಶ್ಲೀಲ ವಿಡಿಯೋಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದ್ರೆ ಪೊಲೀಸರ ಬಳಿ ಹೋಗಿ, ಸೈಬರ್ ಪೊಲೀಸರ ಬಳಿ ಹೋಗಿ ಕಂಪ್ಲೇಂಟ್ ಕೊಟ್ರು ಕೂಡ ಅದಕ್ಕೆ ಯಾರು ಕೂಡ ಯಶಸ್ವಿಯ ಮಾಡಿಲ್ಲ. ಇದು ದುರ್ಬಳಕೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬಹುದು. ಯಾರೇ ಆಗಿರ್ಲಿ, ಎಂತ ನಟ ನಟಿಯರೇ ಆಗಿರ್ಲಿ, ಅವರ ಬಗ್ಗೆ ಪ್ರಮುಖವಾಗಿ ಸ್ಯಾಂಡಲ್ವುಡ್ ನಲ್ಲಿ ಈ ರೀತಿಯಾದಂತ AI ವಿಡಿಯೋಗಳನ್ನ ಸೃಷ್ಟಿಸಿ ವೈರಲ್ ಮಾಡುವಂತದ್ದು ಕೂಡ ನಾವು ಇತ್ತೀಚೆಗೆ ಬಹಳ ನೋಡ್ತಾ ಇದ್ದೀವಿ. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಈ ಕೇಸನ್ನ ಫುಲ್ಫಿಲ್ ಮಾಡಿಲ್ಲ ಪೊಲೀಸರು ಅಂತ ಹೇಳ್ಬೋದು ಅಮೃತ. ಓಕೆ ಲೋಕನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಳಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.